ಹೆಚ್ಚಾಗ್ತಾ ಇದ್ದಾವೆ? ನೋಡಿ, ಧಾರವಾಡ ಜಿಲ್ಲೆ ಒಂದಲ್ಲ, ಇಡೀ ರಾಜ್ಯದಲ್ಲಿ ಡೆಂಗ್ಯೂವಿನ ಪ್ರಕರಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರ್ತಾ ಇದೆ. ಅದು ನಿರಂತರವಾಗಿ ಮಳೆ ಬೀಳ್ತಾ ಇರೋ ಕಾರಣಕ್ಕಾಗಿ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ. ಸರ್ಕಾರ ಇದ್ರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು, ಮಂತ್ರಿಗಳು ಇದ್ರ ಬಗ್ಗೆ ಪ್ರವಾಸ ಮಾಡಬೇಕು, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಫಂಡ್ ಏನು ಬೇಕು ಇವತ್ತು ಇದಕ್ಕೆ ಇಮಿಡಿಯೇಟ್ ಆಗಿ ಏನೇನೋ ನಮಗೆ ಕಾರ್ಯಗಳನ್ನು ಎತ್ಕೊಂಡು ಫಾಗಿಂಗ್ ಮಷೀನಿಗೆ ಬೇಕು. ಫಾಗಿಂಗ್ ಮಷೀನ್ ರೊಕ್ಕ ಐತೆ ಇವತ್ತು, ಅದು ಸಮಸ್ಯೆ ಐತಿ. ಇವತ್ತು ನಮಗೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಇಡೀ ರಾಜ್ಯದಲ್ಲಿ ಇರೋ ಸಮಸ್ಯೆ ಇದು. ಬರೀ ಹುಬ್ಳಿ ಅಥವಾ ಬೆಂಗಳೂರು ದೊಡ್ಡ ಸಿಟಿಗೆಲ್ಲ, ಎಲ್ಲ ಕಡೆ ಕೂಡ ಇದಕ್ಕೆ ಹಣಕಾಸಿನ ವ್ಯವಸ್ಥೆನ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕನ್ನುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ನಗರ ಪ್ರದೇಶದಲ್ಲಿ ಪಾಲಿಕೆ ಸಮರ್ಪಕವಾಗಿ ಏನು ಫಾಗಿಂಗ್ ಮಾಡಬೇಕಾಗಿದೆ ಅದನ್ನ ಸ್ಲಮ್ ಏರಿಯಾಗಳಲ್ಲಿ ಪ್ರಮುಖವಾಗಿ ಕೆಲವು ಏರಿಯಾಗಳಿಗೆ ಮಾತ್ರ ಸೀಮಿತ ಆಗಿದೆ. ಅಂದ್ರೆ MLAಗಳು ಅಕ್ಕಪಕ್ಕದ ಸ್ಲಮ್ ಏರಿಯಾಗಳಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋ ಆರೋಪ ಕೇಳಿಬರ್ತದೆ. ನೋಡಿ, ಒಂದು ಭಾಳ ಸ್ಪಷ್ಟ ಇದ್ದೀನಿ, ಇವತ್ತು 82 ವಾರ್ಡ್ಗಳಿಂದ 82 ವಾರ್ಡ್ನಾಗ ಆಗ್ಬೇಕು. ಯಾವುದೋ MLA ಅಥವಾ MP ಅಥವಾ ಕಾರ್ಪೊರೇಟ್ರು ಅಂಥೇಳಿ ಅವ್ರ ಮನೆಗೆ ಅಷ್ಟ ಆಗಬಾರ್ದು. ಹೊಳ್ಳಿ ಅದಕ್ಕೆ ಎಲ್ಲ ಕಡೆನೂ ಕೂಡ ಆಗ್ಬೇಕು. ಅದ್ರ ಬಗ್ಗೆ ಫಾಗಿಂಗ್ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಎಲ್ಲ ಕಡೆನೂ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಪ್ರಯತ್ನ 100% ಮಾಡಬೇಕು. ಇದರೊಳಗೆ ಯಾವುದೂ ಕಾಂಪ್ರಮೈಸ್ ಅನ್ನುವಂಥದ್ದಿಲ್ಲ. ಈಗಾಗಲೇ ಪೌರ ಕಾರ್ಮಿಕರಲ್ಲಿ ಧರಣಿ ಕುಂತಾರೆ ಅನ್ನೋಂಥದ್ದು ಕೇಳಿದೆ. ನಾನು ಇವತ್ತು ಹೋಗಿ ಭೇಟಿ ಕೂಡ ನಾನು ಮಾಡ್ತೀನಿ. ಮಾಡಿದ ಮೇಲೆ ಅದನ್ನ ಅವ್ರಿಗೂ ನಾವು ವಿನಂತಿ ಮಾಡಿ ಅದನ್ನು ಏನು ಸ್ಟ್ರೈಕ್ ಅಂತಾರೋ ಅದನ್ನು ಕ್ಲೋಸ್ ಮಾಡಿ ತಾವೆಲ್ಲ ಕಾರ್ಯಕ್ಕೆ ಇಳಿಬೇಕನ್ನೋಂಥ ಮನವಿಯನ್ನು ಕೂಡ ನಾವು ಇವತ್ತು ಮಾಡಿ, ನಗರದಲ್ಲಿ ಎಲ್ಲ ಕಡೆನೂ ಸ್ವಚ್ಛತೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮತ್ತು ಡೆಂಗ್ಯೂಗೆ ಏನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಕೂಡ ನಾವು ಅಷ್ಟು ಟೀಮ್ ಆಗಿ ನಾವು ಮಾಡ್ತೀವಿ.